ಬಿಜೆಪಿ ಬಣಬಡಿದಾಟದ ದೃಷ್ಟಿಯಿಂದ ನೆನ್ನೆಯ ದಿನ ಬಹಳ ಕುತೂಹಲಕಾರಿಯಾಗುತ್ತೆ. 3 ಬೇರೆ ಬೇರೆ ಸಭೆಗಳಿದ್ದವು. ಒಂದು ಶಾಸಕರು, ಅದರಲ್ಲಿ MLAಗಳು ಬಂದರು, MLCಗಳು ಬಂದರು. ಸಂಸದರು, ಅದರಲ್ಲಿ MP ಗಳು, ರಾಜ್ಯಸಭೆ ಲೋಕಸಭೆ ಇಬ್ಬರು ಬಂದರು. ಎಲ್ರಿಗೂ ಆಹ್ವಾನ ಕೊಡಲಾಗಿತ್ತು. ಅಟೆಂಡೆನ್ಸ್ ಕಡಿಮೆ ಇತ್ತು, ಆ ಮಾತು ಬೇರೆ. ಅದನ್ನು ಹೊರತುಪಡಿಸಿದ್ರೆ ಸಂಘಟನೆ ಕಡೆಯಿಂದ ಒಂದು ಸಭೆ, ಮತ್ತೊಂದು ಕೋರ್ ಕಮಿಟಿ ಮೀಟಿಂಗ್. 3 ಸಭೆಗಳ ನಿನ್ನೆ ರಾಧಾ ಮೋಹನ್ ಅಗರ್ವಾಲ್ ದೆಹಲಿಯಿಂದ ಬಂದಿದ್ರು. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಇನ್ನೊಂದಿಬ್ಬರು ನಾಯಕರುಗಳು ಬಂದಿದ್ರು. ಈ ಮೀಟಿಂಗು ನೀವೇನು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, 3 ಮೀಟಿಂಗ್ ಹಂಗೆ ನೋಡಿದ್ರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲೇ ನಡೆದು. ಇವುಗಳ ಪೈಕಿ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಜೋರ್ ಮಾತಿಗೆ ಮಾತು ಬೆಳೀತು ಅನ್ನೋದು ಸುದ್ದಿ. ಭಿನ್ನಮತ ಬಗೆಹರಿಬೇಕು, ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯನ್ನು ದೆಹಲಿಗೆ ತಿಳಿಸಬೇಕು ಅಂತ ಬಂದಿರುವ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ರ ವಿರುದ್ಧವೇ ಒಂದು ಹಂತದಲ್ಲಿ ಆಕ್ರೋಶ ಕಂಡು ಬಂತು. ನೀವು ಅಪರೂಪಕ್ಕೆ ಬರ್ತೀರಿ, ವಸ್ತುಸ್ಥಿತಿ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ನಿಜವಾದ ಸಮಸ್ಯೆ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಆವಾಗ ಬರ್ತಿರಬೇಕು, ಏನಾಗ್ತಿದೆ ಅನ್ನೋದನ್ನು ನೋಡಬೇಕು. ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರ ಆಯ್ಕೆಗಳನ್ನು ಮನಸ್ಸಿಗೆ ಬಂದಂಗೆ ಮಾಡಿದ್ದಾರೆ. ಯಾಕೆ ನಿಯಮಗಳ ಫಾಲೋ ಆಗಲಿಲ್ಲ ಅಂತ ಕೇಳಿದ್ರಂತೆ. ವಿಷಯ ಸೀರಿಯಸ್ ಆಗ್ತಾ ಇದ್ದಂತೆ ಸ್ವತಃ ವಿಜೇಂದ್ರರೇ ಮಧ್ಯಪ್ರವೇಶ ಮಾಡಿದ. ಕೋರ್ ಕಮಿಟಿ ಸದಸ್ಯರು ಸಹ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೆಸರು ಸೂಚಿಸಿ ಅಂದ್ರಂತೆ. ವಿಜೇಂದ್ರರ ಮಧ್ಯಪ್ರವೇಶ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಕೋರ್ ಕಮಿಟಿ ಕೂಡ ಹೆಸರು ಸೂಚಿಸಲಿ ಅಂತಂದ್ರು. ಇನ್ನೊಂದು ಕಡೆ ಮಾಜಿ ಸಚಿವ ಶ್ರೀರಾಮುಲು ಅವರ ಜೊತೆಗೆ ಒಂದು ಮಾತಿನ ಚಕಮಕಿನೇ ಆಗಿದೆ. ರಾಧಾ ಮೋಹನ್ ಅಗರ್ವಾಲ್ ಸಂಡೂರು ಬೈ ಎಲೆಕ್ಷನ್ ಸೋಲಿನ ಬಗ್ಗೆ ಇದು ನಡೀತಂತೆ. ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಸೋಲೋದಕ್ಕೆ ರಾಮುಲು ಅವರ ಪಾತ್ರ ದೊಡ್ಡದು ಅನ್ನುವ ಅರ್ಥದಲ್ಲಿ ರಾಧಾ ಮೋಹನ್ ಅಗರ್ವಾಲ್ರು ಮಾತಾಡಿದರು. ಈ ಮಾತು ಶ್ರೀರಾಮುಲು ಅವರಿಗೆ ಸಿಟ್ಟು ತರಿಸಿತು. ಬಂಗಾರು ಹನುಮಂತು ಸೋಲಿಗೆ ನಾನು ಕಾರಣ ಅನ್ನೋದನ್ನು ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ತಿರುಗಿ ಬಿದ್ರಂತೆ.
ಬಹಳ ಸೀರಿಯಸ್ ಆಗಿದೆ ಇದು, ಮಾತಿಗೆ ಮಾತು ಬೇಡ. ಕೊನೆಗೆ ಸದಾನಂದ ಗೌಡರು ಬಸವರಾಜ ಬೊಮ್ಮಾಯಿ ಅವರು ಮಧ್ಯಪ್ರವೇಶ ಮಾಡಿ ಸಮಾಧಾನ ಮಾಡಿದ್ರು. ತುಂಬಾ ಹೊತ್ತಾಗಿದೆ. ಇನ್ನೊಂದು ಕಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡುವಾಗಲೇ ನಿನ್ನೆ ನಡೆದ ಈ ಘಟನೆಯನ್ನ ಶ್ರೀರಾಮುಲು ಅವರು ಒಪ್ಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಇದ್ರು. ಯಾರದ್ದೋ ಮಾತು ಕೇಳಿ ನನ್ನ ಮೇಲೆ ಆರೋಪ ಮಾಡಿದ್ರು. ಜನಾರ್ದನ ರೆಡ್ಡಿ, ಬಂಗಾರು ಹನುಮಂತು ಅವರ ಚಾಡಿ ಮಾತಿನಿಂದ ನನ್ನ ಮೇಲೆ ಆರೋಪ ಮಾಡಿದ್ರು. ಇಂಥ ಆರೋಪಗಳನ್ನೆಲ್ಲ ಮಾಡಬೇಡಿ, ರಾಜೀನಾಮೆ ಕೊಡ್ತೀನಿ ಅಂದೆ. ರಾಜ್ಯಾಧ್ಯಕ್ಷರು ಅಲ್ಲೇ ಕೂತಿದ್ರು, ನನ್ನ ಬೆಂಬಲಕ್ಕೆ ಬರಲಿಲ್ಲ. ವಿಜಯೇಂದ್ರರ ಮೇಲೆ ಬೇಸರ ರಾಮುಲು. ಕೇಳಿಸ್ಕೊಳ್ಳಿ. ಮುಗಿಸುವಂತ ಯತ್ನಗಳಾಗ್ತಾ ಇದೆ. ಹೌದ್ರಿ, ನನ್ನ ರಾಜಕಾರಣ ಜೀವನದಲ್ಲೇ ಮುಗಿಸ್ಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರ್ರಿ. ನಾನು ಪ್ರಾಮಾಣಿಕ ಕೆಲಸ ಮಾಡಂತನ್ರಿ, ದೇವ್ರ ನಂಬ್ಕೊಂಡು ಜನರ ನಂಬ್ಕೊಂಡು ಕೆಲಸ ಮಾಡಂತನ್ರಿ. ಇವತ್ತು ಈ ರೀತಿ ಆರೋಪಣೆ ಮಾಡಿದಂತ ಟೈಮಲ್ಲಿ ನನಗೆ ನೋವಾಗಿರೋದು ಸತ್ಯ, ನಾನು ಈ ರೀತಿ ಮಾತಾಡಿರೋದು ಸತ್ಯ, ಈ ರೀತಿ ಆಗಿರೋದು ಕೂಡ ಸತ್ಯ. ಮುಂದಕ್ಕೆ ಏನಿದ್ರೆ ಕೂಡ ನಂದೇನಿದೆ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ಪಾರ್ಟಿ ಸಂಘಟನೆ ಮಾಡಂತ ಕೆಲಸ ಮಾಡ್ತೇನ್ರಿ. ವರಿಷ್ಠರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರಿ, ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀರಾ ಅಲ್ಲಿ? ಸರ್, ಇವಾಗ ಏನೇನ್ ನೋವುಗಳಾಗ್ತದೆ ಎಲ್ಲಾ ವಿಚಾರಗಳನ್ನು ನಾನು ಇನ್ಕ್ಲೂಡಿಂಗ್ ಈ ಸಂಡೂರ್ ಎಲೆಕ್ಷನ್ ಹಿಡ್ಕೊಂಡು ಎಲ್ಲಾ ವಿಚಾರಗಳನ್ನು ಏನೇನು ಆಗಿದೆ, ರಾಧಾ ಮೋಹನ್ ಅಗ್ರವಾಲ್ ಮಾತಾಡಿದಂತ ಮಾತುಗಳು, ರಾಜ್ಯಾಧ್ಯಕ್ಷ ನನಗೆ ರಕ್ಷಣೆ ನೀಡಲಾರ್ದಂತ ವಿಚಾರಗಳು, ನಮ್ಮ ಕೋರ್ ಕಮಿಟಿಯಲ್ಲಿ ಏನೇನಾದಂತ ವಿಚಾರ, ಎಲ್ಲಾ ವಿಚಾರಗಳು ಹೈಕಮಾಂಡ್ ಗೆ ತಿಳಿಸಂತ ಕೆಲಸ ಮಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ಅದೇ ಇವತ್ತು ಸಂಕಲ್ಪ ತೊಟ್ಟೇನ್ರಿ. ಇವತ್ತು ಏನಂತ ಹೇಳಿದ್ರೆ, ರಾಮುಲು ಅವರು ನಮ್ಮ ಹತ್ರ ಇದ್ರೆ ಗೆಲಿತಾನ, ನಾವ್ ಇಲ್ಲಂದ್ರೆ ಅವ್ರು ಸೋತೋಗ್ತಾನ ಅನ್ನಂತ ಮೈಂಡ್ ಸೆಟ್ ಅಪ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ಮೈಂಡ್ ಅಲ್ಲಿ ತುಂಬ್ತಾ ಇದ್ದಾನ್ರಿ. ನಮ್ ಬಗ್ಗೆ ಇವತ್ತೆಲ್ರಿ ನಮ್ ಬಗ್ಗೆ ಇಲ್ಲದ ಸಲ್ಲದ ಆರೋಪಣೆಗಳೆಲ್ಲ ಮಾಡ್ತಾ ಇದ್ದಾನ್ರಿ. ಎಲ್ಲರೂ ಕೂಡ ಇಲ್ಲಿ ಬಳ್ಳಾರಿಯಿಂದ ಡೆಲ್ಲಿ ತನಕ ಕೂಡ ನಮ್ ಬಗ್ಗೆ ಚಾಡಿ ಹೇಳ್ಕೊಂತ ಹೋಗ್ತಾ ಇದ್ದಾನ್ರಿ. ಶ್ರೀರಾಮುಲು ಅವರೇ, ರೆಡ್ಡಿ ಅವರು ಹಾಗಾದ್ರೆ ತುಂಬ್ತಾ ಇದಾರ ಈ ವಿಚಾರಗಳನ್ನೆಲ್ಲ? ಹಾಗಾದ್ರೆ ಹೈಕಮಾಂಡ್ ಗಾಗಿರ್ಬೋದು. ಜನಾರ್ದನ್ ರೆಡ್ಡಿ ಅವರು ಇವಾಗ ರಾಧಾಮೋಹನ್ ಅಗ್ರವಾಲ್ಗೆ ಇವತ್ತು ಅವರೇ ಹೇಳಿ, ಅವರು ಹನುಮಂತವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡಿ ಹೇಳಿದಂತ ಮಾತೆ ನನ್ನ ಮೇಲೆ ಮುಖದ ಮೇಲೆ ಮಾತಾಡ್ ಹಂಗೆ ನೇರವಾಗಿ ಉಗಿಳಿತಾರ ನೋಡ್ರಿ, ಉಗಿಳಿದಂಗ ಮಾತಾಡ್ತಾರ್ರಿ ಅವರು. ಅಲ್ಲ, ಕಂಪ್ಲೇಂಟ್ ಅಂತ ಅಲ್ಲ, ಕಂಪ್ಲೇಂಟ್ ಅವ್ರು ಮಾಡಿರೋ ಕಾರಣ ಇವ್ರು ಮಾತಾಡ್ತಾ ಇದಾರೆ. ಇಲ್ಲಿ ನಾನು ಯಾವತ್ತು ಕೂಡ ಎಲೆಕ್ಷನ್ ಮುಗಿದು ಎಷ್ಟು ದಿನ ಆಯ್ತು, ಯಾರು ಮಾತಾಡಿಲ್ಲ. ಇವತ್ತು ಅವರು ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲ ಒಂದು ಕಡೆ ಮನಸ್ಸಲ್ಲಿ ಹಿಡ್ಕೊಂಡು ಅವರು ಈ ರೀತಿ ಮಾತಾಡಿದಾರೆ. ಅವ್ರಿಗೆ ಏನಂತ ಹೇಳಿದ್ರೆ, ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ್ದಂಗೆ ನಡ್ಕೊಂಡು ಹೋಗ್ಬೇಕು, ನಾನು ಹೇಳಿದ್ರೆ ಅವ್ರು ಗೆಲ್ಲಿತಾರ, ನಾನು ಹೇಳಿದ್ರೆ ಸೋಲ್ತಾರ. ಉದಾಹರಣೆ ಏನಂದ್ರೆ, ರಾಮುಲು 2 ಎಲೆಕ್ಷನ್ ಸೋತೋಗಿದಾರೆ, ನಾನು ಇಲ್ಲ ಅಂತ ಹೇಳಿ ಸೋತೋಗಿದ್ದಾನ. ನಾಳೆ ನಾನು ಇಲ್ಲ ಅಂತ ಹೇಳಿದ್ರೆ ಯಾವತ್ತು ಕೂಡ ರಾಜಕೀಯ ಭವಿಷ್ಯತ್ ಇಲ್ಲ ಅನ್ನೋದು ತಲೆಯಲ್ಲಿ ಬಂದಿದೆ. ಆಗ್ಬೇಕಂತೇಳಿ ಅನ್ಕೊಂಡ್ ಮೊಟ್ಟ ಮೊದಲ ಸಲ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನ ಸ್ವತಃ ರಾಮುಲು ಅವರೇ ಒಪ್ಕೊಂಡಂಗಾಯ್ತು. ಇಷ್ಟು ದಿವಸ ಎಲ್ಲೇ ಸುದ್ದಿ ಬಂದಿದ್ರು ಅದೊಂದು ಸ್ಪೆಕ್ಯುಲೇಷನ್ ರೀತಿಯಲ್ಲಿ ಬಂದಿತ್ತು. ಸರಿ ಇಲ್ವಂತೆ, ಒಬ್ಬರೊಬ್ಬರು ಮಾತಾಡ್ಕೊಳ್ಳೋದಿಲ್ವಂತೆ, ಇತ್ಯಾದಿ ಇತ್ಯಾದಿ.
ಒಂದು ಕಡೆ ಎಸ್ ಸ್ವತಃ ಶ್ರೀರಾಮುಲು ಅವರೇ ನಮ್ಮ ಜೊತೆಗಿದ್ದಾರೆ. ಶ್ರೀರಾಮುಲು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಿ? ಭಾಳ ದಿವಸ ಆಯ್ತು ಎಲೆಕ್ಷನ್ ಮುಗಿದ ಮೇಲೆ. ಹೌದು ಸರ್, ಬಹಳ ದಿನ ಆಯ್ತು. ರಿಸಲ್ಟಿನ ಬೇಜಾರಿನಲ್ಲಿ ಇದ್ರಿ ಅಂತ ಅನ್ಸುತ್ತೆ. ಇಲ್ಲ ಸರ್, ಏನಿಲ್ಲ ಸರ್, ನಾನು ರಿಸಲ್ಟ್ ಅಲ್ಲಿ ಬೇಜಾರು ಇದ್ದಿಲ್ಲ ಸರ್. ಆಮೇಲೆ ಬೇರೆ ಬೇರೆ ಕಡೆ ಹೋಗಿ ಅದು ಇದು ಕೆಲಸ ಮಾಡ್ಕೊಂತ ಇದ್ದೆ ಸರ್. ಸಣ್ಣ ಪುಟ್ಟ ಪಾರ್ಟಿಯವ್ರು ಕೆಲಸ ಕೊಟ್ಟು ಆ ಕೆಲಸ ಮಾಡ್ಕೊಂತ ಇದ್ದೆ ಸರ್. ಏನಾಯ್ತು ನಿನ್ನೆ ಮೀಟಿಂಗ್ ಅಲ್ಲಿ? ಸರ್ ನಿನ್ನೆ ಮೀಟಿಂಗ್ ಅಲ್ಲಿ ಇಷ್ಟೇ ಸರ್, ನಮ್ಮ ರಾಧಾಮೋಹನ್ ಅಗ್ರವಾಲ್ ಅವರು ನಿನ್ನೆ ಮೀಟಿಂಗ್ ಕೋರ್ ಕಮಿಟಿ ಕರೆದಿದ್ದೆ ಸರ್. ಕರೆದಂತ ಟೈಮಲ್ಲಿ ಅವ್ರು ಒಂದೇ ಮಾತು ಹೇಳಿದ್ರು, ಬೇರೆ ಬೇರೆ ಚರ್ಚೆ ಆಯ್ತು ಸರ್. ಆ ಚರ್ಚೆ ನಮಗೆ ಸಂಬಂಧ ಇಲ್ಲಾರ್ದಂತ ವಿಚಾರ ಅಂದ್ರೆ ಜಿಲ್ಲಾಧ್ಯಕ್ಷರು ಅದೇ ಚರ್ಚೆ ಆಯ್ತು ಸರ್, ಅದ್ರ ನಡೀತಾ ಇತ್ತು ಸರ್. ಆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ತು. ಗ್ಯಾಪ್ ಸಿಕ್ಕಿದ ನಂತರನೇ ಅವ್ರು ಹೇಳಿದೆ ಸರ್, ರಾಮುಲು ಅವರೇ ಸಂಡೂರು ಸೋಲ್ಲಿಕ್ಕೆ ನೀವೇ ಕಾರಣ ಅಂತೇಳಿ ಆರೋಪಣೆ ಮಾಡಿದೆ ಸರ್. ಡೈರೆಕ್ಟ್ಲಿ ಸರ್, ಡೈರೆಕ್ಟ್ಲಿ ಫೇಸ್ ಟು ಫೇಸ್ ಮುಖದ ಮೇಲೆ ನೇರವಾಗಿ ಹೊಡೆದಂಗೆ ಮಾತಾಡಿ ಸರ್. ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಸರ್. ನಾನೇನೆಂದೆ ಸರ್, ಆ ರೀತಿ ನನ್ನ ಮೇಲೆ ಆರೋಪಣೆ ಮಾಡಬೇಡಿ ಸರ್. ಯಾರ ಮಾತು ಕೇಳಿ ನೀವು ಆರೋಪಣೆ ಮಾಡ್ತಾ ಇದ್ದೆ? ದಯವಿಟ್ಟು ಯಾವತ್ತು ಕೂಡ ನಾನು ಆ ರೀತಿ ರಾಜಕಾರಣ ಮಾಡಿಲ್ಲ ಸರ್. ದೇವರಣ್ಣಿ, ನಾನು 30 ವರ್ಷ ರಾಜಕಾರಣದಲ್ಲಿ ಯಾವತ್ತು ಕೂಡ ಆ ರೀತಿ ಯಾರಿಗೆ ಕೆಟ್ಟು ಬಯಸ್ಬೇಕಂತ ಮಾಡಿದ್ದಿಲ್ಲ. ನೀವು ನೋಡ್ರಿ, ನಾನು ರಾಜಕೀಯ ಜೀವನದಲ್ಲಿ ಪಾರ್ಟಿ ಎಲ್ಲಿ ನಿಲ್ಲಬೇಕಾದ್ರೆ ಅಲ್ಲಿ ನಿಂತಿದ್ದೀನಿ, ಕೆಲಸ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಒಂದೊಂದ್ಸರಿ 2019 ಎಲೆಕ್ಷನ್ ನೋಡಿದ್ರೆ ನೀವು, ಅವತ್ತಿನ ಸಂದರ್ಭದಲ್ಲಿ ಎಷ್ಟೆಷ್ಟೋ ಅಡ್ಡಾಡಿನಿ. ಸುಮಾರು 160 ಕಾನ್ಸ್ಟಿಟ್ಯೂನ್ಸಿ ಹೆಲಿಕಾಪ್ಟರ್ದಲ್ಲಿ ಅಡ್ಡಾಡಿದ್ದೀನಿ. ಪಾರ್ಟಿ ಇವತ್ತು ಉಪಮುಖ್ಯಮಂತ್ರಿ ಕೊಡ್ತೀನಿ ಅಂದ್ರೆ ಅಮಿತ್ ಶಾ ಅವ್ರು ಹೇಳಿದ್ರು, ಯಡಿಯೂರಪ್ಪ ಎಲ್ಲ MP-ಗಳೆಲ್ಲ ಹೇಳ್ಕೊಂಡು ಉಪಮುಖ್ಯಮಂತ್ರಿ ರಾಮುಲು ಮಾಡ್ತೇನೆ. ಆದ್ರೆ ಯಾವತ್ತಿದ್ರು ಕೂಡ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ. ಆದ್ರೂ ಕೂಡ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಾರ್ಟಿ ಸಲುವಾಗಿ ಕಾತೀನಿ ಸರ್. ಯಾವತ್ತು ಒಂದ್ ದಿವಸ ಕೊಡ್ತನ್ನಂತ ಮಾತುಗಳು ಹೇಳ್ಕೊಂತ ಬಂದಿದ್ದೀನಿ. ಆದ್ರೆ ಇವತ್ತು ನನಗೆ ಇಷ್ಟು ಅವಮಾನ ಮಾಡಿ, ಇಷ್ಟು ಆರೋಪಣೆ ಮಾಡಿಬಿಟ್ರಲ್ಲ, ಬಹಳ ನೋವಾಗಿದೆ, ಬೇಸರ ಆಗಿದೆ ಅಂತ ಮಾತು ಹೇಳ್ತಾ ವಿಜೇಂದ್ರ ಕಡೆ ಹೇಳಿದೆ. ವಿಜೇಂದ್ರ ಅವರೇ, ಸಂಡೂರು ಎಲೆಕ್ಷನ್ ಪ್ರಾರಂಭ ಆದ ದಿನದಿಂದ ಕೊನೆ ದಿನದ ತನಕ ಕೂಡ ನಾನು ನಿಮ್ ಜೊತೆಲೇ ಇದ್ದೀನಿ. ಇವತ್ತು ನೀನಾಗ್ಲಿ ನನ್ನ ರಕ್ಷಣೆಗೆ ಬರ್ಬೋದೈತಲ್ಲ. ವಿಜೇಂದ್ರ ಅವ್ರು ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರಾ? ವಿಜೇಂದ್ರ ಏನು ಮಾತಾಡಿಲ್ಲ ಸರ್, ನನ್ನ ಬಗ್ಗೆ ರಕ್ಷಣೆಗೆ ಬಂದೇ ಇಲ್ಲ ಸರ್. ಅದು ನಾನು ಹೇಳ್ಬೋದಿತ್ತಲ್ಲ, ಅವ್ರ ಜೊತೆಲೆ ಕೆಲಸ ಮಾಡಿದ್ದೀನಿ ಸರ್. ನಾನು ಒಂದು ದಿನ ತಪ್ಪಿಸ್ಲಾರ್ದಂತ ಕೆಲಸ ಮಾಡಿದ್ದೀನಿ ಸರ್. ಇವತ್ತು ಎಲ್ಲಾರು ಸೇರಿ ಕಷ್ಟಪಟ್ಟಿದ್ದಕ್ಕೋಸ್ಕರವಾಗಿ ಜಾಸ್ತಿ ಓಟುಗಳು ಬಂದಿರ್ಬೋದಾಗ್ಲಿ. ಇವತ್ತು ನನ್ನ ಮೇಲೆ ಹೆಂಗ ಆರೋಪಣೆ ಮಾಡಕ್ ಆಗುತ್ತೆ ಸರ್ ನೀವು ಅಂತೇಳಿ ಹೇಳಿದೆ ಸರ್. ಓಕೆ ಓಕೆ. ಅಲ್ಲಿ ಏನು ಯಾವ ಬೇಸ್ ಮೇಲೆ ಹೇಳಿದ್ರಂತೆ ಅಗರ್ವಾಲ್ ಅವರು? ಅವ್ರ ಹತ್ರ ಏನು ರಿಪೋರ್ಟ್ ಇದೆಯಾ? ಏನು ಇನ್ಫಾರ್ಮೇಷನ್ ತಗೊಂಡಿದ್ದಾರೆ? ಹೆಂಗೆ ಆತರ ಅದು ಯಾರು ಸೋಲಾಗಿದೆ ಯಾರಿಂದ ಅಂತೇಳಿ ಸದಾನಂದ ಗೌಡ್ರನ್ನೇ ನೇಮಿಸಿದ್ದಾರೆ ಸರ್. ಹೌದು, ಹೋಗಿ ನೀವು ಪಟ್ಟಿ ರಿಪೋರ್ಟ್ ಕೊಡ್ಬೇಕು. ಸದಾನಂದ ಗೌಡ್ರು ಮುಖದ ಮೇಲೆ ಹೇಳಿದೆ ಸರ್, ಅಲ್ರಿ ನಾನು ರಿಪೋರ್ಟೇ ಕೊಟ್ಟಿಲ್ಲ, ನಾನು ಇನ್ನೊಂದು ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ, ಹೆಂಗ ರಾಮುಲು ಮೇಲೆ ತಾವು ಆರೋಪಣೆ ಮಾಡ್ತೀನಿ ಅಂದ್ರೆ ಸದಾನಂದ ಗೌಡ್ರು ಕೋಪಾದಾರೆ ಸರ್. ಅಷ್ಟರೊಳಗಡೆ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ, ನೀವು ರಾಮುಲು ಮೇಲೆ ಆರೋಪಣೆ. ನಾನು ಹೇಳಿದೆ ನೋಡಿ ಸರ್, ಹೇಳಿದಂತವ್ರ ಮಾತು ಯಾಕೆ ಹೇಳ್ತೀರಿ? ಯಾರು ಜನಾರ್ದನ್ ರೆಡ್ಡಿ, ಬಂಗಾರ ಹನುಮಂತವ್ರು ಹೇಳಿರ್ಬೋದು. ಅವ್ರು ಹೇಳಿದಂತ ಮಾತು ಹೇಳ್ಕೊಂಡು ನೀವು ನನ್ ಮೇಲೆ ಆರೋಪಣೆ ಮಾಡಿದ್ರಿ, ಹೆಂಗ ಸರ್? ಸರಿ ಕಾಣುತ್ತಾನೆ? ನನ್ಗೆ ಎಷ್ಟು ಅನ್ಯಾಯ ಮಾಡಿದ್ರಿ. ಇವಾಗ ಸೋತಿದ್ದೀನಿ, ನೋವಾಗಿದೆ. ನಾನು 2 ಎಲೆಕ್ಷನ್ ಸೋತೋಗಿದ್ದೀನಿ. ಸೋತಿದ ತಕ್ಷಣ ಇದ್ರ ಮೇಲೆ ಈ ಆರೋಪಣೆ ಕೂಡ ನನ್ ಮೇಲೆ ಹಾಕಿದ್ರೆ ನಾಳೆ ನಾನು ರಾಜಕಾರಣ ಹೆಂಗ್ ಮಾಡಬೇಕಾಗುತ್ತೆ ಸರ್? ಜನಾರ್ದನ್ ರೆಡ್ಡಿ ಅವರು ಪ್ರಶಾಂತ್ ನಾಥ್ ಅವ್ರು ಮಾತಾಡ್ತಾರೆ ನೋಡ್ರಿ. ಸರ್ ನಮಸ್ಕಾರ. ರಾಮುಲು ಅವರೇ, ಈ ಇಡೀ ನಿಮ್ಮ ಮೇಲೆ ಏನು ರಾಧಾಮೋಹನ್ ದಾಸ್ ಅಗ್ರವಾಲ್ ಕೋರ್ ಕಮಿಟಿಯಲ್ಲಿ ಮಾತನಾಡಿದ್ರು, ಅದು ಜನಾರ್ದನ್ ರೆಡ್ಡಿ ಮತ್ತು ಅಲ್ಲಿನ ಅಭ್ಯರ್ಥಿ ಏನು ಬಂಗಾರು ಹನುಮಂತು ಇದ್ರು, ಅವ್ರು ನಿಮ್ಮ ಮೇಲೆ ದೂರು ನೀಡಿದ್ರು ಅಂತ ರಾಧಾಮೋಹನ್ ದಾಸ್ ಅಗ್ರವಾಲ್ ಎಲ್ಲೋ ಹೇಳ್ಕೊಂಡಿದ್ದಾರೆ. ಹೌದು ಜನಾರ್ದನ್ ರೆಡ್ಡಿ ಒಂದು ಕಾಲದ ನಿಮ್ಮ ಅತ್ಯಂತ ಆಪ್ತ ಮಿತ್ರ, ಅವ್ರು ನಿಮ್ಮ ವಿರುದ್ಧ ದೂರು ನೀಡಿದ್ದಾರೆ ಅಂತ. ಹೌದು ಸರ್. ಇವ್ ಜನಾರ್ದನ್ ರೆಡ್ಡಿ ಅವರು ಯಾಕೋ ಸರ್ ನನಗೆ ಗೊತ್ತಿಲ್ಲ. ಅವರು ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರು ನಮ್ಮಿಂದ ದೂರ ಹೋಗಿದ್ದಂತ ಸತ್ಯ ಸರ್. ನಾವೆಲ್ಲ ದೂರ ಇದೀವಿ. ಎಲೆಕ್ಷನ್ ಸಂದರ್ಭದಲ್ಲಿ ಕೂಡಿ ಎಲೆಕ್ಷನ್ ಮಾಡ್ತಾರೆ. ಅದೇ ರೀತಿ ಸಂಡೂರು ಎಲೆಕ್ಷನ್ಗಳು ಕೂಡಿ ಎಲೆಕ್ಷನ್ ಮಾಡಿದ್ವಿ ಸರ್. ಆಮೇಲೆ ಎಲೆಕ್ಷನ್ ಆದ ನಂತರ ನಾವೆಲ್ಲರೂ ಕೂಡ ಕೊನೆ ದಿನಕ್ಕೆ ತನಕ ಕೂಡಿದೀವಿ ಸರ್. ಆಮೇಲೆ ಲಾಸ್ಟ್ ಟೈಮ್ ಕೂಡ ನನಗೆ ಕರೆದು ಮಾತಾಡಿ ನಾನು ಹೇಳಿದೆ, ನೋಡಿ ಸರ್, ಸೋಲು ಆಗಿದೆ ಅನ್ನೋದೊಂದು ಬಿಟ್ರಿಗಿನ ಮುಂಚೆ ಎಲೆಕ್ಷನ್ಕಿನ್ನ ಯಾವತ್ತೂ ಕೂಡ ಬಿಜೆಪಿಯಲ್ಲಿ ಗೆದ್ದಿಲ್ಲ. ಸೋಲ್ ಆಗಿದೆ ಅನ್ನೋದಕ್ಕಿಂತ ನಾವು ಜಾಸ್ತಿ ಮತಗಳು ಪಡ್ಕೊಂಡಿದ್ವಿ. ಈ ಸಾರಿ ತುಂಬಾ ಮತಗಳು ಜಾಸ್ತಿ ತಗೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಕೂಡ ಹೇಳಿದೀನಿ ಸರ್. ಆದ್ರೆ ನೇರವಾಗಿ ನಿನ್ನೆ ಏನು ಆರೋಪಣೆ ಮಾಡ್ತಾರೆ ಬಹಳಷ್ಟು ನೋವು ಆಯ್ತು ಸರ್. ಅವರು ಬಹಳ ಕಠಿಣವಾಗಿ ಮಾತಾಡಿದೆ ಸರ್. ಇಷ್ಟು ಅಸಹ್ಯವಾಗಿ ಮಾತಾಡಿದ್ರಂದ್ರೆ ಮುಖದ ಮೇಲೆ ಹಂಗೆ ನೋವಾಗಂಗ ಮಾತಾಡಿದ್ರಿ ಸರ್. ರಾಮುಲು ಅವರು, ಈಗ ಮಾತು ಹೊಂಟದಂತ ಕೇಳ್ತೀನಿ, ಸಂಡೂರು ಟಿಕೆಟ್ ಯಾರು ಫೈನಲ್ ಮಾಡಿದ್ರು? ಈಗ ಬಂಗಾರ ಹನುಮಂತು ನನ್ನ ಕ್ಯಾಂಡಿಡೇಟ್ ಅಲ್ಲ, ನಿಮ್ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳ್ತಾರೆ. ಸಂಡೂರು ಟಿಕೆಟ್ ವಿಚಾರದಲ್ಲಿ
ಎಲ್ಲರೂ ಕೂಡ ಅವ್ರವ್ರ ಅಭಿಪ್ರಾಯಗಳು ಎಲ್ಲರೂ ಕೂಡ ಕೊಟ್ಟಿದ್ದೀವಿ ಸರ್. ನನ್ನ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ ಸರ್. ಆಮೇಲೆ ಓವರ್ ಆಲ್ ಆಗಿ ಪಾರ್ಟಿ ಏನ್ ತೀರ್ಮಾನ ತಗೊಂಡಿದ್ದಾನೋ ಅದ್ರ ಪ್ರಕಾರನೇ ಎಲ್ಲರೂ ಕಲ್ತ ಕೆಲಸ. ಯಾರ ಹೆಸರು ಹೇಳಿದ್ರಿ ಅವಾಗ? ವಿಜೇಂದ್ರ ಅವರು ದೇವೇಂದ್ರಪ್ಪ ಅವ್ರ ಹೆಸರು ಹೇಳಿದ್ರು, ದೇವೇಂದ್ರಪ್ಪ ಅವ್ರಿಗೆ ಕೊಟ್ಟಿದ್ರೆ ಗೆಲ್ತಿದ್ವಿ ಇರ್ಲಿಲ್ಲ. ಎಲ್ಲರೂ ನೋಡಿ ಸರ್, ಪಾರ್ಟಿ ಅಂದ್ಮೇಲೆ ಎಲ್ಲರೂ ಅವ್ರವ್ರ ಅಭಿಪ್ರಾಯಗಳು ಕೊಡ್ಲೇಬೇಕಾಗುತ್ತೆ ಸರ್. ಅವ್ರ ಅನಿಸಿಕೆ ಏನಿದೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಕೊಡಕ್ ಬರಲ್ಲ. ಅವ್ರ ಅನಿಸಿಕೆಗಳಿದ್ದಂತೆ ನಾನು ಕೂಡ ನನ್ನ ಅನಿಸಿಕೆ ಏನಿದೆ ಅವತ್ತಿನ ಸಂದರ್ಭದಲ್ಲಿ ಹೇಳಿರ್ಬೋದು, ಬೇರೆಯವ್ರ ಅನಿಸಿಕೆಗಳು ಅವ್ರು ಹೇಳಿ ಒಟ್ಟು ಓವರ್ ಆಲ್ ಆಗಿ ಪಾರ್ಟಿ ಯಾರು ಕ್ಯಾಂಡಿಡೇಟ್ ಆಗಿ ನಿಲ್ಸತ್ತೋ ಅವತ್ತು ಎಲ್ಲರೂ ಸೇರಿ ಕೆಲಸ ಮಾಡೋದು ಸರ್. ನಾವು ಕೂಡ ಅದೇ ರೀತಿಯಲ್ಲೇ ಮಾಡಿದ್ವಿ ಸರ್. ಯಾರು ಕೂಡ ಪಾರ್ಟಿ ಡಿಸಿಷನ್ ತಗೊಂಡ ನಂತರ ಇವ್ರು ಅಭ್ಯರ್ಥಿನ ಇನ್ನೊಬ್ರು ಅಭ್ಯರ್ಥಿನ ಅಂದಲ್ಲ ಸರ್. ನಮ್ಮೊಂದು ಕೆಲವು ಲೆಕ್ಕಾಚಾರದ ಮೇಲೆ ಇವ್ರಾದ್ರೆ ಗೆಲ್ಲಿತಾರ, ಇವ್ರಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಇವ್ರಾದ್ರೆ ಬಂಗಾರ ಹನುಮಂತು ಯಾರು ಕ್ಯಾಂಡಿಡೇಟ್ ಆಗಿದ್ರು? ಅವ್ರು ನಿಮ್ ಕ್ಯಾಂಡಿಡೇಟ್ ಆಗಿದ್ರ? ಜನಾರ್ದನ್ ರೆಡ್ಡಿ ಪುಷ್ ಮಾಡಿದ್ರು ಸರ್. ಪಾರ್ಟಿ ಕ್ಯಾಂಡಿಡೇಟ್ ಸರ್. ಯಾರು ಕ್ಯಾಂಡಿಡೇಟ್ ಅನ್ನೋದಕ್ಕೆ ಪಾರ್ಟಿ ಕ್ಯಾಂಡಿಡೇಟ್ ಅದಕ್ಕೋಸ್ಕರ ಎಲ್ಲರೂ ಕೂಡಿ ಮಾಡಿವಲ್ಲ ಸರ್. ಎಲ್ಲರೂ ಅಲ್ಲ, ಬಂಗಾರ ಹನುಮಂತ ಅವ್ರ ಹೆಸರು ಯಾರು ಪ್ರಪೋಸ್ ಮಾಡಿದ್ರು ಅಂತ ಸರ್. ಬಂಗಾರ ಹನುಮಂತ ಅವರು ಕ್ಯಾಂಡಿಡೇಟ್ ಹೆಸರು ಒಂದು 4 ಮಂದಿ ಆಯ್ಕೆ ಮಾಡಿ ಕಳಿಸ್ತಾರೆ ಸರ್. ಅದರಲ್ಲಿ ಅದರಲ್ಲಿ ದಿವಾಕರ್ ಅವರು ಇದ್ರು, ನಮ್ಮ ದೇವೇಂದ್ರಪ್ಪ ಅಣ್ಣವರು ಇದ್ರು, ಮತ್ತೆ ಬಂಗಾರು ಹನುಮಂತ ಅವರು ಇದ್ರು, ಮತ್ತೆ ಬೇರೆ ಒಂದು 11 ಮಂದಿ ನಮ್ಮ ರಾಘವೇಂದ್ರ 11 ಮಂದಿ. ನೀವು ಹೇಳಿದ್ರ ಅವಾಗ ನಾನು ನಿಲ್ಲಿಕ್ ತಯಾರಿದ್ದೀನಿ ಅಂತ ಏನಾದ್ರು ಹೇಳಿದ್ರ? ಮಾಧ್ಯಮಗಳಲ್ಲಿ ಸುದ್ದಿ ಬಂತು. ಯಾರು ನೀವು ಹೇಳಿದ್ರ ಸಂಡೂರಲ್ಲಿ ಟಿಕೆಟ್ ಕೊಟ್ರೆ ನಾನು ನಿಲ್ತೀನಿ ಅಂತ? ಇಲ್ಲ ಸರ್. ನಾನು ಯಾವತ್ತು ಕೂಡ 2ನೇ ಬಾರಿ ಎಲೆಕ್ಷನ್ ಸೋತಿದ ನಂತರ ನಂದು ಮುಕ್ತಾಯ ಸರ್. ಅಲ್ಲಿಗೆ ಯಾವತ್ತು ಕೂಡ ನಿಲ್ಲಬೇಕನ್ನಂತದ್ದು ಇಲ್ಲ ಸರ್. ನಿಲ್ತಾ ಇದ್ದಿಲ್ಲ ಸರ್. ನಾನು ಬಹಳ ಮಂದಿ ಹೇಳಿದ್ರೆ ಕೂಡ ನಾನು ನಿಲ್ಲಬಾರ್ದು ಅನ್ನೋದು ಫರ್ಮ್ ಡಿಸಿಷನ್ ತಗೊಂಡಿದ್ದೆ ಸರ್. ಬಟ್ ರಾಮುಲು, ಇದೊಂದು ರೀತಿ ಫುಲ್ ಸರ್ಕಲ್ ಬಂದಂಗೆ ನಾನೇ ನೋಡಿದ್ದೀನಿ. ನೀವು ಮತ್ತು ಜನಾರ್ದನ್ ರೆಡ್ಡಿ ಯಡಿಯೂರಪ್ಪನವರ ವಿರುದ್ಧ ಎಲ್ಲ ಬಂಡಾಯ ಮಾಡಿದ್ರಿ. ಈಗ ನಿಮಗೂ ಜನಾರ್ದನ್ ರೆಡ್ಡಿಗೆ ಇಷ್ಟೊಂದು ವೈಮನಸ್ಸು ಯಾಕೆ ಬಂತು? ನಾನು ಪರ್ಸನಲಿ ಕೇಳ್ತಾ ಇಲ್ಲ, ಪೊಲಿಟಿಕಲ್ ಏನ್ ಕಾರಣಗಳು ಸರ್? ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಬಂದ ನಂತರ ನಮ್ಮ ಊರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ ವಿರುದ್ಧವಾಗಿ ಯಾರಿದ್ದಾರೆ ಒಂದು ಗುಂಪು ಮಾಡ್ಕೊಂಡಾರ ಸರ್. ಉದಾಹರಣೆಗೆ ಬಂಗಾರ ಹನುಮಂತವ್ರು ಅಂತವ್ರನ್ನ ಸೇರ್ಕೊಂಡು ಗುಂಪು ಮಾಡ್ಕೊಂಡು ಇವಾಗ ಏನ್ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ನಮ್ಮನ್ನ ಕೆಟ್ಟ ಮಾಡಕ್ ಹೊರಟಾರ ಸರ್. ಇವತ್ತು ಈ ಬೆಂಗಳೂರಿಂದ ಬಳ್ಳಾರಿಂದ ಡೆಲ್ಲಿ ತನಕ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಜನಾರ್ದನ್ ರೆಡ್ಡಿ ಅವರು. ರೀಸನ್ ಏನಂತೇಳಿ ನಮ್ಗೇನು ಗೊತ್ತಿಲ್ಲ ಸರ್. ನಾವು ಯಾವತ್ತಿದ್ರು ಕೂಡ ಜನಾರ್ದನ್ ರೆಡ್ಡಿ ಅವ್ರು ಪಾರ್ಟಿ ಬರ್ಬೇಕಾದಂತ ಟೈಮಲ್ಲಿ ಕೂಡ ಒಳ್ಳೇದೇ ಪಾರ್ಟಿ ತಗೊಟ್ಟೆ ಅವ್ರನ್ನ ಶಕ್ತಿ ಯಾವತ್ತು ಕೂಡ ಅವ್ರನ್ನ ಕಳ್ಕೊಳೋದು ಬೇಡ ಅಂತ ಕೂಡ ಹೇಳಿದ್ದೀನಿ ಸರ್. ಯಾವತ್ತಿದ್ರು ಕೂಡ ನಾವು ರಾಜಕೀಯ ಷಡ್ಯಂತ್ರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್. ನಾವ್ ಏನಿದ್ರು ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂತ ಬಂದಿವಿ ಸರ್. ಅವ್ರು ಆ ರೀತಿಯ ಊಹಿಸ್ಕೊಂಡು ಇಲ್ಲ ರಾಮ್ಲು ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ನನ್ನ ಮನೆ ಹತ್ರ ಬಂದ್ರೆ ಗೆಲ್ತಾನ, ನಾನು ಇದ್ರೇನೆ ಗೆಲಿತಾನ, ನಾನು ಇಲ್ಲಂದ್ರೆ ಸೋತಕ್ ತನಕ ಉದಾಹರಣೆ 2 ಎಲೆಕ್ಷನ್ ನಾನು ಇಲ್ಲಿಗೋದ್ರೆ ಸೋತ, ನಾನು ಬಂದ್ರೆ ಗೆಲಿತಿದ್ದ ಅಂತೇಳಿ ಈ ರೀತಿ ಅವ್ರು ಬಿಂಬಿಸ್ಕೊಂಡಿದ್ದಾರೆ ಸರ್. ಅಲ್ಲಿ ಏನ್ ಕಾರಣ ಆಗಿದ್ದೇನು ರಾಮುಲ್ ಅವರೇ? ಸರ್ ಕಾರಣ ಇಷ್ಟೇ ಸರ್. ಕಾರಣ ಏನಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಅವರು ನೋಡಿ ಸರ್, ಎಲ್ಲೋ ಒಂದು ಕಡೆ ಅವ್ರು ಇವತ್ತು ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಅವರು ಇವಾಗ MLA ಆಗಿದಾರ. ನಾವು ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ MLA ಇಲ್ಲ, MP ಇಲ್ಲ, ಸೋತಿದೀವಿ. ಅವ್ರು ಇವಾಗ ಅಧಿಕಾರ ಇದೆ, ನಮ್ಮ ಹತ್ರ ಅಧಿಕಾರ ಇಲ್ಲ ಸರ್. ಅವ್ರಿಗೇನು ಮನಸ್ಥಿತಿ ಏನಂತ ಹೇಳಿದ್ರೆ ಮುಂಚೆ ತರ ರಾಮ್ಲು ಅವರು ನಮ್ಮ ಮನೇಲಿ ಹೆಂಗಿರ್ತಿದ್ರು, ಯಾವತ್ತು ಮುಂಚೆ ತರ ಕೂಡ ಅವರು ಹೆಂಗ ಅವ್ರು ಜೈಲ್ಗೆ ಹೋದಾಗ ನೀವು ಜೊತೆಗೆ ನಿಲ್ಲಿಲ್ಲ ಅಂತ ಏನಾದ್ರು ಸಿಟ್ಟು ಉಂಟ ಅವ್ರಿಗೆ? ನಾನು ಇದ್ದೆಲ್ಲ ಸರ್. ಜೈಲ್ಗೆ ಹೋದಾಗ ನಾನು ಇಲ್ಲೇ ಅವ್ರ ಜೊತೆಲೇ ಇದ್ದಲ್ಲ ಸರ್. ಯಾವತ್ತು ಕೂಡ ಅವ್ರು ಬಿಟ್ಟು ಇಲ್ಲ ಸರ್. ಅವ್ರಿಗೆ ಇತ್ತೀಚೆಗೆ ಯಾಕೋ ಅವ್ರು ಹೇಳೋಂತ ಮಂದಿ ಮಾತು ಕೇಳ್ಕೊಂಡು ಎಲ್ಲೊಂದ್ ಕಡೆ ನನ್ನ ದ್ವೇಷಿಸಿರ್ಬೋದು. ಆದ್ರೆ ನಾನು ಯಾವತ್ತು ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಅವ್ರ ಜೊತೆಲಿದ್ದೇ ಕೆಲಸ ಮಾಡೀನಿ ಸರ್. ಏನೋ ಬಿಸ್ನೆಸ್ ಮನಸ್ತಾಪಗಳು ಅಂತಾರೆ ಯಾರೋ ಬಳ್ಳಾರಿ ಅವ್ರು ಹೇಳ್ತಿದ್ರು, ಯಾವ್ದೋ ಒಂದು ಪ್ರಾಪರ್ಟಿ ವಿಷಯದಲ್ಲಿ ನಿಮಗೂ ಅವ್ರಿಗೂ ಮನಸ್ತಾಪ ಯಾವ್ದು ಇಲ್ಲ ಸರ್. ಯಾವ ಪ್ರಾಪರ್ಟಿ ವಿಚಾರಗಳಲ್ಲಿ ಏನಿದೆ ಸರ್? ಆ ಪ್ರಾಪರ್ಟಿ ವಿಚಾರಗಳಲ್ಲಿ ಯಾವುದೇ ನಮ್ದು ತಗೊಳೋದು ಕೊಡೋದು ಏನಿಲ್ಲ ಸರ್. ಅವ್ರದ್ದು ನಮ್ದು ಏನಿಲ್ಲ ಸರ್. ಸುಮ್ನೆ ಎಲ್ಲರೂ ಕೂಡಿದ್ವಲ್ಲ, ಏನೇನು ಯಾಕಪ್ಪ ದೂರ ಆಗಿದ್ದಾರೆ ಅಂದ್ರೆ ಇಲ್ಲ ಬಿಸ್ನೆಸ್ ಸಲುವಾಗಿ ದೂರ ಆಗಿದೆ, ರಾಜಕಾರಣದಲ್ಲಿ ದೂರ ಆಗಿದೆ ಅಂತ ಏನೇನು ಕ್ವಶನ್ಗಳು ಬರ್ತಾವ ಅಂತೇಳಿ ಈ ರೀತಿ ಕೆಲವು ಮಂದಿ ಹೇಳ್ಕೊಂತ ಹೋಗ್ತಿರ್ತಾರೆ. ನಮ್ದು ಬಿಸ್ನೆಸ್ ವಿಷಯದಾಗ ಮನಸ್ತಾಪ ಅವ್ರದ್ದು ಅಂತ ಇಲ್ಲ ಸರ್. ಯಾವ್ದೇ ರೀತಿಯಲ್ಲಿ ಬಿಸ್ನೆಸ್ ಮನಸ್ತಾಪ ಯಾವ್ದು ಇಲ್ಲ ಸರ್. ಅವ್ರಿಗೆ ರಾಜಕಾರಣದಲ್ಲೇ ಸರ್. ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಇತ್ತೀಚೆಗೆ ಯಾಕೋ ನಮ್ಮ ಬಗ್ಗೆ ಅಸಮಾಧಾನ ಆಗಿದೆ ಸರ್ ಅಷ್ಟೇ. ನಿಮ್ಗೆ ಅವ್ರಿಗೂ ಮಾತಿಲ್ವಾ? ಎದುರುಗಡೆ ಸಿಕ್ಕಾಗ ಮಾತಾಡಲ್ವಾ? ಸುಮ್ಮನೆ ನನಗೆ ಯಾರು ಹೇಳಿದ್ರು ಬರೀ ಕ್ಯಾಮ್ರಾ ಎದುರುಗಡೆ ಸಿಕ್ಕಾಗ ಅಷ್ಟೇ ಮಾತಾಡ್ತೀರಿ ಇಬ್ರು ಅಂತ? ಅಷ್ಟೇ ಸರ್. ಜನಾರ್ದನ್ ರೆಡ್ಡಿ ಅವರು ಕ್ಯಾಮ್ರಾ ಎದುರುಗಡೆ ಅವರು ಮಾತಾಡ್ತಾರೆ ಸರ್, ನಾವೇ ಮಾತಾಡಿ ಸರ್. ಆಮೇಲೆ ನಾವು ಅವ್ರ ಪಾರ್ಟಿ ಅವ್ರು ಇರ್ತಾರ, ನಮ್ಮ ಪಾರ್ಟಿ ನಾವ್ ಇರ್ತೀವಿ ಸರ್. ಅಷ್ಟೇ ಬಿಟ್ಟೆ ಬೇರೆ ಸಂಡೂರಾಗಿ ಇಬ್ರು ಕೂಡಿ ಕೆಲಸ ಮಾಡಕ್ ಆಗ್ಲೇ ಇಲ್ವಾ? ಹಾ ಸರ್. ಸಂಡೂರಲ್ಲಿ ಇಬ್ರು ಕೂಡಿ ಕೆಲಸ ಮಾಡಿದ್ವಲ್ಲ ಸರ್. ಸಂಡೂರಲ್ಲಿ ಇಬ್ರು ಕೂಡಿ ಕೆಲಸ ಮಾಡಿದ್ವಿ ಸರ್. ಈಗ ಏನ್ ಅಗ್ರವಾಲ್ಗೆ ಏನ್ ಹೇಳಿದ್ರಿ ಕೊನೆಗೆ? ಸರ್ ಅಗ್ರವಾಲ್ಗೆ ಇಷ್ಟೇ ಸರ್. ಅವ್ರು ಏನಂತ ಹೇಳಿ ನಾನು ಕೇಳ್ಪಟ್ಟೆ ಇವತ್ತು ನೀವು RSS ನಾಯಕರಿಗೂ ಮಾತಾಡಿದ್ರಿ, ದಿಲ್ಲಿ ನಾಯಕರಿಗೂ ಕೆಲವರಿಗೆ ಮಾತಾಡಿದ್ರಿ. ಅಗ್ರವಾಲ್ ಬಗ್ಗೆ ಅಗ್ರವಾಲ್ ಹಿಂಗೆಲ್ಲ ಮಾತಾಡಿದ್ ಬೇಜಾರಾಗಿದೆ ಅಂತ ಹೇಳಿದ್ರಿ. ನಾನು ಕೂಡ ಯಾಕಂದ್ರೆ ನನ್ನ ಪ್ರಾಮಾಣಿಕತೆ ಬಗ್ಗೆ ಕೂಡ
ನನ್ನಷ್ಟು ನಾನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾನು ಆದಂತ ಘಟನೆ ನಾನು ಬಹಳ ಸ್ಪಷ್ಟವಾಗಿ ನನ್ನ ಪಾರ್ಟಿಯಲ್ಲಿ ಇರ್ಬೇಕಾ ಇರಬಾರ್ದಾ, ನಾನು ಇರಬಾರ್ದು ಅಂತೇಳಿ ನೀವು ಈ ರೀತಿ ಎಲೆಕ್ಷನ್ ಸೋತನ ಇನ್ನು ಮುಗಿದೋಗಿದೆ, ಇನ್ನು ಮುಂದೆ ಎಲೆಕ್ಷನ್ಗೆ ಉಪಯೋಗ ಬರಲ್ಲ, ಇದು ಏನಂದ್ರೆ ಏನ ಅಂತಾರ ನೋಡ್ರಿ, ಇದು ಮುಗಿದೋದಂತ ಅಧ್ಯಾಯ ಅಂತೇಳಿ ಅನ್ಕೊಂಡಿರ ನೀವು. ಹಂಗ ಅನ್ಕೊಳಕ್ ಹೋಗ್ಬೇಡಿ ಸರ್. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಇವತ್ತು ಸೋತಿರ್ಬೋದು, ಮುಂದೆ ಯಾವತ್ತೊಂದ್ ದಿವಸ ಮತ್ತೆ ಗೆಲ್ಲಿತೀನಿ ಅವಕಾಶ ಬಂದಂತ ಟೈಮಲ್ಲಿ. ಈ ರೀತಿ ಅಸಹ್ಯ ಮಾಡೋದ್ರಿಂದ ನನ್ಗೆ ಎಲ್ಲೊಂದ್ ಕಡೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನೇನ್ ಹೇಳ್ದೆ, ನೋಡಪ್ಪ ನೀವೆಲ್ಲ ಹಿಂಗೆಲ್ಲ ಮಾತಾಡಂಗಿದ್ರೆ ನನಗ್ ಕೂಡ ನಾನು ಯಾವತ್ತನ ಪಾರ್ಟಿ ಬಿಡಬೇಕಾದಂತ ಪರಿಸ್ಥಿತಿ ಬಂದಿದ್ರೆ ಕೂಡ ನಾನು ಅಮಿತ್ ಶಾ ಅವ್ರಿಗೆ ಹೋಗಿ ಹೇಳ್ಬರ್ತೀನಿ, ಪ್ರೈಮ್ ಮಿನಿಸ್ಟರ್ ಸಾಬ್ರಿಗೆ ಹೇಳ್ಬಿಟ್ಟು ಬರ್ತೀನಿ, ಸಂತೋಷಿ ಅವ್ರಿಗೆ ಹೇಳ್ತೀನಿ, ನನಗೆ ಬೇಕಾದಂತ ನಿತಿನ್ ಗಡ್ಕರಿ ಅವರು, ರಾಜನಾಥ್ ಸಿಂಗ್ ಅವರು, ಇನ್ನ ಯಾರ್ಯಾರು ಇದಾರೋ ಅವ್ರೆಲ್ಲರೂ ಕೂಡ ಹೋಗಿ ಎಲ್ಲಾರು ಹೇಳಿ ಪಾರ್ಟಿ ಬಿಡ್ತಾ ಇದೀನಿ ಅಂತ ಹೇಳಿ ಬಿಡಂತನಾಗ್ಲಿ, ನಿಮ್ಮ ಮೋಸ ಮಾಡಿ ನಾನು ಪಾರ್ಟಿ ಬಿಡಂತ ಮನುಷ್ಯ ಅಲ್ಲಪ್ಪ ಅಂತ ಹೇಳಿ ಕೂಡ ಹೇಳಿದೀನಿ ಸರ್. ನನ್ನ ಮೀಟಿಂಗ್ ಅಲ್ಲಿ ನಿಮ್ ಸಪೋರ್ಟಿಗೆ ಬಂದವ್ರು ಯಾರು? ರಾಮ್ಲು ಅವರು ಎಲ್ಲರೂ ಬಂದ್ರು ಸರ್ ನನ್ನ ಸಪೋರ್ಟ್ಗೆ. ರಾಮ್ಲು ನಂಗೆ ಮಾತಾಡಬಾರ್ದಾಯ್ತು ಅಂತೇಳಿ ಎಲ್ಲ ನಮ್ಮ ಬೊಮ್ಮಾಯಿ ಅವರು, ಸದಾನಂದ ಗೌಡರು, CT ರವಿ ಅವರು, ಅಶೋಕ್ ಅವರು, ಎಲ್ಲರೂ ಕೂಡ ಸರ್, ಎಲ್ಲರೂ ಕೂಡ ಕೋರ್ ಕಮಿಟಿಯಲ್ಲಿ ಇದ್ದಂತವ್ರು ಎಲ್ಲರೂ ಕೂಡ ಅವ್ರಿಗೆ ಗೊತ್ತೇ ಸರ್. ನೇರವಾಗಿ ನನ್ನ ಹೆಸರು ಹೇಳಿ ಆರೋಪಣೆ ಮಾಡಿದ ತಕ್ಷಣ CT ರವಿ ಅವ್ರಿಗೂ ಅಗರ್ವಾಲ್ ಅವ್ರಿಗೂ ಏನೋ ಜಟಾಪಟಿ ಆಯ್ತು ಅಂತ ಕೇಳ್ಪಟ್ಟೆ. ಇಲ್ಲ, ಆ ರೀತಿ ಏನ್ ಆಗ್ಲಿಲ್ಲ ಸರ್. ವಿಷಯ ಬಂದು ನಂದೊಂದೇ ಬಂತು ಸರ್. ಅದೇ ರೀತಿ CT ರವಿ ಬಗ್ಗೆ ಯಾವ್ದು ಮಾತಾಡಿಲ್ಲ ಸರ್. ಆ ರೀತಿ ಯಾವ್ದು ಕೂಡ. ಅಗರ್ವಾಲ್ ಹಿಂದೆ ಕೂಡ ನಿಮ್ಗೆ ಹಿಂಗೆ ಮಾತಾಡಿದ್ರ? ಅಂದ್ರೆ ಫಸ್ಟ್ ಟೈಮ್ ಇದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಕೂಡ ಆಲ್ರೆಡಿ ಯಾವತ್ತು ನಾನು MP ಸೋತ ನಂತರ ಕರೆದಿದ್ರು ಸರ್. ಅವರು ಕರೆದಂತ ಟೈಮ್ ನಿಲ್ಸಿ ಎಲ್ಲರ ಮುಂದೆ ಅಪಮಾನ ಮಾಡಿದ ಸರ್. ಎಲ್ಲ ಸಣ್ಣ ಹುಡುಗರು ಎದುರುಗಡೆ ಏನ್ ಹೇಳಿದ್ರು ಅವಾಗ? ಅವತ್ತೇನಂತ ಹೇಳಿದ್ರು, ಎಲ್ಲ ಸೋಲ್ಲಿಕ್ಕೆ ನಿನ್ ಕೈಲಾರ ನೀನ್ ಮಾಡ್ಕೊಂಡು ಈ ಸೋಲಾಗಿದೆ, ನೀನ್ ಹಂಗ ದುರಂಕಾರದಿಂದ ಮೆರಿತಿ, ಅದು ಮಾಡಿತಿ, ಇದು ಮಾಡಿತಿ, ಏನೇನೋ ಹೇಳ್ದೆ ಸರ್. ಏನನ್ನು ಯಾರ್ಯಾರು ಹೇಳಿದ್ದೆಲ್ಲ ಹೇಳಿದೆ ಸರ್. ಅದೇ ರಿಪೀಟ್ ಅವ್ರು ಯಾರು ಹೇಳಿದಾರಂದ್ರೆ ಅದೇ ಸೇಮ್ ರಿಪೀಟ್ ಮತ್ತೆ ಮಾಡಿದೆ ಸರ್ ಅವರು. ನಾನು ಇನ್ನು ಮಾತಾಡ್ಲಿದ್ರೆ ಪರಿಸ್ಥಿತಿ ಏನಾಗುತ್ತೆ ಸರ್ ಅಂದ್ರೆ ನಾನು ಕೆಟ್ಟೊಂಥರ ಆಗ್ತೀನಿ ಅನ್ನಂತ ಕಾರಣದಿಂದ ಇನ್ನು ಮಾತಾಡ್ಲೇಬೇಕನ್ನಂತ ಪರಿಸ್ಥಿತಿ ಬಂದಂತ ಬಾಯಿ ಬಿಚ್ಚಿ ಮಾತಾಡಿನಿ ಸರ್. ಮಾತಾಡ್ಲಿದ್ರೆ ಏನಪ್ಪಾ ಮಾತಾಡಕ್ ಬರಲ್ಲ ಏನೋ ಅಂತಾರ ಅಂತೇಳಿ ಬಾಯಿ ಬಿಚ್ಚಿ ನಾನೇ ಮಾತಾಡಿದ್ದೆ. ನೋಡಿ ಸರ್, ಈಗ ಮಾತಾಡೋದು ತಪ್ಪು, ಯಾರೋ ಮಾತು ಕೇಳಿ. ಹಿಂದೊಂದು 20 ವರ್ಷದಿಂದ ಉಸ್ತುವಾರಿಗಳನ್ನ ನೋಡಿದ್ರಲ್ಲ, ಈ ಉಸ್ತುವಾರಿ ಒಂದ್ ರೀತಿ ಬೇರೆ ಅನಿಸ್ತಾರ ಸರ್? ಇವರು ಅಂದ್ರೆ ಅವರೆಲ್ಲ ಕೂಡ ಸ್ವಲ್ಪ ಗೌರವದಿಂದ ನಡ್ಕೊಂತ ಸರ್. ಲೀಡರ್ಸ್ ಅಂದ ತಕ್ಷಣ, ಕೋರ್ ಕಮಿಟಿ ಸದಸ್ಯರು ಅಂದ ತಕ್ಷಣ, ಸೀನಿಯರ್ ಪೊಲಿಟಿಷಿಯನ್ಸ್ ಅಂದ ತಕ್ಷಣ ಸ್ವಲ್ಪ ಗೌರವ ಕೊಡ್ತಿದ್ರು ಸರ್. ಎಲ್ಲರೂ ಗೌರವ ಕೊಡ್ತಿದ್ರು ಸರ್. ಇವ್ರೊಬ್ರೆ ಹೆಂಗಂತ ಹೇಳಿದ್ರೆ ನಮ್ ಕಸದ್ ತರ ಮಾತಾಡ್ತಾನ, ಕಾಲಾಗಿರೋ ಕಸದ್ ತರ ಮಾತಾಡ್ತಾನ ಸರ್. ಏನಂದ್ರ ಆಮೇಲೆ ನೀವು ಮಾತಾಡಿದ್ಮೇಲೆ ಏನಂದ್ರ ಅವ್ರು ಅಗರ್ವಾಲ್? ಅವ್ರೇನಂದ್ರೆ ನಾನು ಮಾತಾಡಿದ ಮಾತುಗಳು ನಾನು ವಾಪಸ್ ತಗೊಂತೀನಿ ಅಂತ ಹೇಳಿದ್ರು ಸರ್. ಆಯ್ತು ಸರ್, ನಿಮ್ಗೆ ನೋವಾಗಿದ್ರೆ ವಾಪಸ್ ತಗೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರಿ ಸರ್. ನನ್ನ ಪಟ್ಟಿ ನಾನು ಆಮೇಲೆ ಅಷ್ಟೊಳಗಡೆ ಹೋಗೋಣ ಮುಕ್ತಾಯ ಆಗ್ತೀವಿ ಸರ್, ಎದ್ದು ಬಂದ್ಬಿಟ್ಟಿವಿ ಸರ್. ಈಗೇನ್ ಪಾರ್ಟಿ ಒಳಗೆ ಇರ್ತಿರೋ ಅಥವಾ ಪಾರ್ಟಿ ಬಿಟ್ಟೋಗೋ ಯೋಚನೆ ಪಾರ್ಟಿ ಬಿಡೋ ಪ್ರಶ್ನೆ ಇಲ್ಲ ಸರ್. ಹಂಗೇನೇನಿದ್ರೆ ನಾನು ಹೋಗಿ ಡೆಲ್ಲಿ ತನಕ ಹೋಗಿ ನಾನು ಎಲ್ಲಾ ವಿಚಾರಗಳನ್ನು ಅಮಿತ್ ಶಾ ಸಾಬ್ರ ಹತ್ರ ಮತ್ತೆ ಪ್ರೈಮ್ ಮಿನಿಸ್ಟರ್ ಸಾಬ್ರ ಹತ್ರ, ಸಂತೋಷ್ ಜಿ ಅವ್ರ ಹತ್ರ ಎಲ್ಲರ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ಕೇಳಿ ಎಲ್ಲಾ ವಿಚಾರಗಳನ್ನು ಹೇಳ್ಕೊಂಡ್ ಬರ್ತಿದ್ದಾರೆ. ಇಲ್ಲೇ ಗುದ್ದಾಡ್ತೀನಿ, ಇಲ್ಲೇ ಸರಿ ಮಾಡ್ಕೊಂತ ಸರ್. ಇದು ನನ್ನ ಸ್ವಂತ ಪಾರ್ಟಿ, ಯಾವತ್ತುಗಳು ಪಾರ್ಟಿ ಬಿಡಂತ ಪ್ರಶ್ನೆ ಬರಲ್ಲ. ಅಂತ ಸಂದರ್ಭ ಬಂದು ಅವ್ರಿಗೆಲ್ಲರೂ ಹೇಳಿ ಬಿಡೋಣ ಸರ್. ಹಂಗೆಲ್ಲ ಮೋಸ ಮಾಡಂತ ವ್ಯಕ್ತಿ ಅಲ್ಲ, ಪಾರ್ಟಿಯಲ್ಲೇ ಉಳಿದು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್. ಬಟ್ ಈಗ ನಿಮ್ಗೆ ಜನಾರ್ದನ್ ರೆಡ್ಡಿಗೆ ಒಬ್ರಿಗೊಬ್ರಿಗೆ ಮಾತೇ ಇಲ್ಲ, ನೀವು ಹೆಂಗ್ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತೀರಿ? ನೀವಿಬ್ರು ಒಟ್ಟಿಗೆ ಬರದೇ ಇದ್ರೆ ಹೆಂಗ್ ಪಾರ್ಟಿ ಒಳಗೆ ಕಂಫರ್ಟೇಬಲ್ ಆಗಿರ್ತೀರಿ ಸರ್? ನಾನು ಏನ್ ಮಾಡಕ್ಕಾಗುತ್ತೆ ಸರ್? ಇವಾಗ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಒಂದು ವೇದಿಕೆಯಲ್ಲಿ ಸಿಗಲೇಬೇಕು. ಒಂದು ವೇದಿಕೆಯಲ್ಲಿ ಸಿಗ್ತೀವಿ, ಮಾತಾಡ್ತೀವಿ, ಹಾಯ್ ಬಾಯ್ ತರ ಇರ್ತೀವಾಗ್ಲಿ. ಎಲ್ಲ ರಾಜಕಾರಣಿಗಳು ಹೆಂಗಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಇದ್ದೇ ಇರ್ತೀವಲ್ಲ ಸರ್. ನಾವೇನು ಎಲ್ಲ ತರ ವೇದಿಕೆ ಮೇಲೆ ಜಗಳ ಮಾಡಕ್ಕಾಗುತ್ತೆ? ನಾವು ಸಣ್ಣ ಹುಡುಗರಲ್ಲ ನೋಡಿ ಸರ್. ಯತ್ನಾಳ್ ವಿಷಯ, ಬಂಡಾಯದ ವಿಷಯ, ಹೊಸ ರಾಜ್ಯಾಧ್ಯಕ್ಷರ ವಿಷಯ, ಆ ಥರದ್ದು ಏನಾರ ಚರ್ಚೆ ಆಯ್ತಾ ಸರ್ ನಿನ್ನೆ ಕೋರ್ ಕಮಿಟಿಲಿ? ನಿನ್ನೆ ಆ ವಿಚಾರ ಕೂಡ ಚರ್ಚೆ ಆದಂತ ಟೈಮಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಎಲ್ಲಾ ವಿಚಾರಗಳನ್ನ ಸರಿಪಡಿಸಂತ ಕೆಲಸ ಮಾಡುತ್ತೆ. ಖಂಡಿತವಾಗಿ ಇವತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಎಲೆಕ್ಷನ್ ಪ್ರೋಸೆಸ್ ಆಗಿದೆ, ಎಲೆಕ್ಷನ್ ಪ್ರೋಸೆಸ್ ಕೂಡ ಆಗುತ್ತೆ. ಅದ್ರ ಮೂಲಕ ಇಲ್ಲಿ ಆಯ್ಕೆ ಆಗುವಂತ ಕೆಲಸ ಆಗುತ್ತೆ. ಜೊತೆ ಯತ್ನಾಳ್ ಅವ್ರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಇನ್ನೊಬ್ಬ ವಿಜೇಂದ್ರ ಅವ್ರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅದು ಕೂಡ ಮುಂದೆ ಸರಿಪಡಿಸ್ಕೊಂಡು ಪಾರ್ಟಿ ಗಟ್ಟಿಯಾಗಿ ಕಟ್ಟಿ ಕಾಂಗ್ರೆಸ್ ಅವ್ರನ್ನ ಹೆಂಗನ ಮಾಡಿ ಅವ್ರನ್ನ ನೆಲಕ್ಕೆ ಕುರುಳಿಸಿ ಮತ್ತೆ ಪುನಃ ಅಧಿಕಾರಿ ತರುವಂತ ಕೆಲಸ ಮಾಡೋದು ಎಲ್ಲಾ ವಿಚಾರಗಳು ಚರ್ಚೆ ಆಗ್ತಿತ್ತ. ಯಡಿಯೂರಪ್ಪನವ್ರು ಇದ್ರ ಮೀಟಿಂಗ್ ಅಲ್ಲಿ? ಇಲ್ಲ ಸರ್, ಯಡಿಯೂರಪ್ಪ ಅವರು ಇದ್ದಿಲ್ಲ ಸರ್. ಧನ್ಯವಾದ ರಾಮುಲು ಅವರೇ. ಥ್ಯಾಂಕ್ ಯು ಸರ್. ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.